ಭವ್ಯ ಅವರೇ ಏನು ಹೇಳ್ತೀರಿ? ಯಾವ ಸ್ವರೂಪದಲ್ಲಿ ಈಗಲೂ ಕೂಡ ಮುಂದುವರೆದಿರುವಂತಹ ತಮಿಳುನಾಡಿನ ರಾಜಕೀಯ ನಾಟಕದ ಬಗ್ಗೆ? ಒಂದಂತೂ ನಿಜ, ತಮಿಳುನಾಡಿನ ಜನತೆ ಒಂದು ಮೆಜಾರಿಟಿ, ಒಂದು ಪಾರ್ಟಿಗೆ ಫುಲ್ ಮೆಜಾರಿಟಿ ಕೊಡದೇ ಇರ್ಬೋದು, ಬಟ್ ಒಳ್ಳೆ ನಂಬರ್ ಆಫ್ ಸೀಟ್ಸ್ ಫಾರ್ 2 years. 2 ವರ್ಷದ ಹಿಂದೆ ಬಂದಿದ್ದು ವಿಜಯ್ ಅವರು 2 ವರ್ಷದಲ್ಲಿ ಇಂತಹ ಒಂದು ಸ್ವೀಪ್ ಮಾಡಿದ್ದಾರೆ ಅಂದರೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಅವರ ಒಂದು ಏನು ಸೆಲೆಬ್ರಿಟಿ ಸ್ಟೇಟಸ್, ಸ್ಟಾರ್ಡಮ್ ಮೇರೆಗೆ ಬಂದಿರೋದು. ಇವತ್ತು ಕಾಂಗ್ರೆಸ್ ಪಕ್ಷ ಆಗಿ ನಾವು ಅವರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ ಒಂದೇ ಕಾರಣಕ್ಕೆ, ಯಾಕಂದರೆ ಅವರು BJPನ ಅವರ ಐಡಿಯಾಲಜಿಕಲ್ ಶತ್ರು ಅಂತ ಓಪನ್ ಆಗಿ ಹೇಳಿದ್ದಾರೆ. ಇವಾಗ ಅವ್ರಿಗಿರುವಂತಹ ಒಂದು ಶಾರ್ಟೇಜ್ ಅಂದರೆ 6 ಸೀಟ್ಗಳು, 6 MLA ಸೀಟ್ಗಳು. ಈ ಸಣ್ಣ ಪಕ್ಷಗಳು ಯಾವ DMK ಜೊತೆ ಇದ್ದರೂ ಅವರು ಸ್ವಲ್ಪ ಈಗ ಸಂಕಷ್ಟಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಸರ್, ನೀವು ತಮಿಳ್ನಾಡು ಈ ನಡುವೆ ನಡೆದಂತಹ ಪೊಲಿಟಿಕ್ಸ್ ನೋಡಿದ್ರೆ ಯಾವ ರೀತಿ BJP ಗವರ್ನರ್ ಪೊಸಿಷನ್ನ ಯೂಸ್ ಮಾಡಿಕೊಂಡು ತಮಿಳುನಾಡಿನಲ್ಲಿ ಈ ಮುಂಚೆ DMK ಸರ್ಕಾರ ಇದ್ದಾಗ ಸ್ಟಾಲಿನ್ ಅವರ ವಿರುದ್ಧ ಆಗ್ಬೋದು, ಯಾವುದು ಬೇಡ ಸರ್, ಮೊನ್ನೆ ಅಸೆಂಬ್ಲಿಯಿಂದ 4ನೇ ಬಾರಿ ಗವರ್ನರು ಅಸೆಂಬ್ಲಿಯಿಂದ ಆಚೆ ಹೋಗ್ತಾರೆ. ಯಾವಾಗ? ಅಡ್ರೆಸ್ಸಲ್ಲಿ, ಫಸ್ಟ್ ಸೆಷನಲ್ಲಿ ಪ್ರತಿ ಸಲ ಮಾಡಿದ್ದಾರೆ ಅದನ್ನು. ಎಂತಹ ರೀಸನ್ಗೆ? ಅವರು ತಮಿಳ್ನಾಡಿನ, ಈಗ ನಮ್ಮ ನಾಡಗೀತೆ ಎಂಥದ್ದಿದೆ ಆ ರೀತಿ ತಮಿಳ್ನಾಡಿನ ನಾಡಗೀತೆ ಆಡಿದ್ಕೆ ಮೊದಲು ಜನಗಣಮನನ ಲಾಸ್ಟಲ್ಲಿ ಹಾಡ್ತೀವಿ, ಅದು ನಮ್ಮ ಪದ್ಧತಿ ಅಂತ ಹೇಳಿದ್ಕೆ ಅಂಥ ರೀಸನ್ ಕೊಟ್ಕೊಂಡು ಆಚೆ ಹೋಗ್ತಾರೆ. ಓ, ನಮ್ಮ ದೇಶಕ್ಕೆ ಅವಮಾನ, ನಮ್ಮ ಏನು ಆ ನ್ಯಾಷನಲಿಸಮ್ ತಮಿಳ್ನಾಡಿಗೆ ಹೇಳ್ಕೊಡೋಷ್ಟಿಲ್ಲ ಯಾರೂ. ಗವರ್ನರು ಅದಷ್ಟೇ ಅಲ್ಲ, ಎಷ್ಟು ಬಿಲ್ಗಳನ್ನ ಅವರು ಒಂಥರ BJPಯ ಒಂದು ಪಪ್ಪೆಟ್ ಆಗಿದ್ದಾರೆ ಗವರ್ನರ್. ಅದನ್ನ ನಾವು ನೋಡ್ಬೋದು. ಇವತ್ತು ಬೇಕಾದ್ರೆ BJP ಒಂದು MLA ಇದಾರಲ್ಲ, ಹೋಗ್ಬಿಟ್ಟು ನಾವು ಗವರ್ಮೆಂಟ್ ಫಾರ್ಮ್ ಮಾಡ್ತೀನಿ ಅಂದ್ರೆ ಬಿಟ್ಬಿಡ್ತಾರೇನೋ. ವಿಜಯ್ ಅವರು 108 ಸೀಟ್, 112 ಸೀಟು ಇದೆ, ಇನ್ನು 6 ಸೀಟು ಫಸ್ಟ್ ಫಾರ್ಮ್ ಮಾಡಿ ಫ್ಲೋರಲ್ಲಿ ಯು ಕ್ಯಾನ್ ಟೆಸ್ಟ್ ಇಟ್. ಅದೇ ಪದ್ಧತಿ ನಡ್ಕೊಂಬಂದಿರೋದು. ನಿಮಗೆ ಗೊತ್ತಿದ್ರೆ ಯಡಿಯೂರಪ್ಪ ಅವರು 24 ಗಂಟೆಗೂ CM ಆಗಿದ್ದಾರೆ. ಯಾಕೆ? ಫ್ಲೋರಲ್ಲಿ ಅವರು ಪ್ರೂವ್ ಮಾಡೋಕ್ಕಾಗಿಲ್ಲ. ಆವಾಗ ಗವರ್ನರ್ ಹಿಂಗೆ ಮಾಡಿದ್ರ? ಆವಾಗ ನಾವು ಇದಕ್ಕೆ ಹೋದಾಗ ನಾವು ಮೆಜಾರಿಟಿ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಏನಂತ ಹೇಳಿತ್ತು? ಇಲ್ಲ, ರಾಜಭವನದಲ್ಲಿ ಅಥವಾ ಎಲ್ಲೂ ಅಲ್ಲ, ಫ್ಲೋರ್ ಟೆಸ್ಟ್ ಮಾಡೋದು ಫ್ಲೋರಲ್ಲಿ, ಅಸೆಂಬ್ಲಿಯಲ್ಲಿ ಅಂತ ಹೇಳ್ತಾರೆ. ಬಟ್ ಇವತ್ತು ಈ ಗವರ್ನರ್ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ನಿಮ್ಗೆ? ಓಕೆ, ಇಲ್ಲಿ ಅಶೋಕ್ ಗೌಡ್ರೆ, ತಮ್ಮ ಪ್ರಕಾರ ಗವರ್ನರ್ ಮಾಡಿರುವಂಥದ್ದು ಸರಿನಾ, ಅಥವಾ ವಿಜಯ್ ಅವರಿಗೆ ಈಗಾಗಲೇ ಅವಕಾಶ ಕೊಡಬಾರ್ದಾಗಿತ್ತು ಅಂತ ಹೇಳಿದ್ರೆ BJP ಹೇಗೆ ಹೇಳಿದೆ? ನಾವು ಆಗಲೇ ಅರುಣ್ ಸರ್ ಹೇಳಿದ್ರು ಕ್ಲಿಯರ್ ಆಗಿ, ಗವರ್ನರ್ ಅವ್ರ ನಡೆ ಏನಿದೆ ಅದು ಅತ್ಯಂತ ಶ್ಲಾಘನೀಯ. ಯಾಕೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ಸ್ ಏನಿತ್ತು ಹಿಂದ್ಗಡೆ, ಆ ಪ್ರೆಸಿಡೆಂಟ್ಸ್ನ ಆ ರೀತಿ ಮರುಕಳಿಸಬಾರ್ದು ಅಂತ ಹೇಳಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡೋಣ ಅಂತ ಹೇಳಿ. ಯಾಕೆ ಅಂತಂದರೆ ವಿಜಯ್ ಅವರು ಅಕಸ್ಮಾತ್ ಏನಾದರೂ TVK ಸರ್ಕಾರ ರಚಿಸ್ತಾ ಇದ್ದೀನಿ ಅಂತ ಹೇಳಿದರೆ ಸರಿಯಾಗಿತ್ತು ನಿಲುವು. ಆದರೆ ಅವ್ರು ಹೇಳಿದ್ದು ಕೋಯಿಲಿಷನ್ ಸರ್ಕಾರ. ಕೋಯಿಲಿಷನ್ ಅಂದರೆ ಯಾರು? ನಿಮ್ದೇನು ಪ್ರೀಪೋಲ್ ಅಲಯನ್ಸ್ ಇರಲಿಲ್ಲ, ನಿಮ್ಮದು ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಹೇಳಿದ್ರೆ ಯಾರು ಬರ್ತಾರೆ? ನೀವು ಲೆಟರ್ ಆಫ್ ಸಪೋರ್ಟ್ ತೊಗೊಂಬನ್ನಿ ಅಂತ ಹೇಳಿದ್ದು ಸರಿಯಾದಂಥ ನಡೆ. ಈಗ ಪಾಪ ಹಿಸ್ಟ್ರಿ ತುಂಬ ದೊಡ್ಡದಿದೆ ಹರಿಪ್ರಸಾದ್ ಜಿ, ತುಂಬ ದೊಡ್ಡದು. ಈ ಕಾಂಗ್ರೆಸ್ ಸರ್ಕಾರದವರು ಏನು ಕನ್ವೀನಿಯೆಂಟಾಗಿ ಮರ್ತು ಬಿಡ್ತಾರೆ ಅಂತ ಹೇಳಿದ್ರೆ 1952 ಪಟೇಲ ಸರ್ಕಾರ, 1957 ಕಮ್ಯುನಿಸ್ಟ್ ಲೆಫ್ಟ್ ಕೇರಳದ ಸರ್ಕಾರ, ಹೀಗೆ ಅನೇಕ ಸರ್ಕಾರಗಳನ್ನ ವಜಾ ಮಾಡ್ಕೊಂಬರ್ತಾರೆ. ಆರ್ಟಿಕಲ್ 350 ಉಪಯೋಗಿಸಿ ಗವರ್ನರ್ ಆಫೀಸ್ನ ಅತ್ಯಂತ ಏನೋ ಒಂಥರ ಡಮ್ಮಿ ಪೋಸ್ಟ್ ಥರ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. 42nd ಅಮೆಂಡ್ಮೆಂಟ್ ತಂದು ಗವರ್ನರ್ಗೆ ಯಾವ ರೀತಿ ಅವಮಾನ, ಅಂದರೆ ಯಾವ ರೀತಿ ಪವರ್ನ ಕಟ್ ಮಾಡಿದ್ರು ಅದು ಸಹ ಗಣನೀಯವಾಗಿ ತೆಗೆದುಕೊಳ್ಬೇಕು. ಹಾಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮತ್ತು ಸ್ಪೀಕರ್ ಆಫ್ ಇಂಡಿಯಾಗೆ, ಸ್ಪೀಕರ್ ಆಫ್ ಲೋಕಸಭಾಗೆ ಯಾವುದೇ ರೀತಿ ನೀವು ಪ್ರಶ್ನೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಮೆಂಡ್ಮೆಂಟ್ ತಂದಿದ್ದೀರಿ ಇದೇ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇವರಿಂದ ನಾವು ನಮ್ಮ ನೈತಿಕತೆ ಪಾಠ ಬೇಡ. ಆದರೆ ತಮಿಳುನಾಡಿನ ಚುನಾವಣೆ ಏನು ನಡೀತು, ಇದು ನಮಗೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಚುನಾವಣೆ ಏನು ನಡೆಯುತ್ತೆ ಹಾಗೆ ತಮಿಳುನಾಡಿನ ಚುನಾವಣೆಗಳಲ್ಲಿ ಪ್ರತಿ ಬಾರಿನೂ ಸಹ ಮರುಕಳಿಸ್ತವೆ. ಅಂದರೆ ವೆದರ್ ಇಟ್ ವಾಸ್ ಕಾಮರಾಜ್, ಅಣ್ಣಾದೊರೈ, ತದನಂತರದಲ್ಲಿ ಕರುಣಾನಿಧಿ, MGR, ಜಯಲಲಿತಾ ಅಂಡ್ ಕರುಣಾನಿಧಿ, ಈ ರೀತಿ ಯಾವ ರೀತಿ ತೋರಿಸ್ಕೊಂಬಂದಿದೆ. ಈಗ ಜಯಲಲಿತಾ ಅವರು ಮತ್ತು ಕರುಣಾನಿಧಿ ಇಲ್ಲದೇ ಇರೋ ಪಕ್ಷದಲ್ಲಿ ಸ್ಟಾಲಿನ್ ಅವರು ಏನಿದ್ದಾರೆ, ಸ್ಟಾಲಿನ್ ವರ್ಸಸ್ ಬೇರೆಯವಂತ ತೆಗೆದುಕೊಂಡಿದ್ರಾ, ಅಥವಾ ಇಲ್ಲ ನಮಗೆ ಆ್ಯಂಟಿ ಇನ್ಕಂಬೆನ್ಸಿ ಅಂತಕ್ಕಂಥದ್ದಲ್ಲಿ ರೆಗ್ಯುಲರ್ ನಾವು ನೋಡಿದ್ದೇವೆ. ನಾವು ಜಯಲಲಿತಾ ಅಂದರೆ MGR ಅವರು ತೀರ್ಕೊಂಡ ನಂತರ ಪ್ರತಿ ಬಾರಿನೂ ಸಹ ಒಂದು ಪಕ್ಷ ಈ ಸತಿ, ಇನ್ನೊಂದು ಪಕ್ಷ ಇನ್ನೊಂದು ಸತಿ. 2016 ಮಾತ್ರ AIADMK ರಿಪೀಟ್ ಆಯಿತು. ಆ AIADMK ರಿಪೀಟ್ ಆದಂಥ ಸಂದರ್ಭದಲ್ಲಿ ಆಗ ಜಯಲಲಿತಾ ಅವರು ತೀರ್ಕೊಳ್ತಾರೆ. ತೀರ್ಕೊಂಡ ಮೇಲೆ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಲೀಡರ್ಶಿಪ್ ವ್ಯಾಕ್ಯೂಮು.
ಜಯಲಲಿತಾ ಮತ್ತು ಕರುಣಾನಿಧಿ ಇಬ್ಬರು ತೀರ್ಕೊಂಡಾಗ ಅಲ್ಲಿ ಸ್ಟಾಲಿನ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಈ ಕಡೆಗೆ ಅವರ ತೂಕಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಬರಲಿಲ್ವೇನೋ ಅಂತಕ್ಕಂತಹ ವಿಚಾರ ಬರ್ತದೆ. ಆಗ ಟಿ ವಿ ಕೆನೂ ಪಕ್ಷ ಅನ್ನೋದಕ್ಕಿಂತ ವಿಜಯ್ ಅನ್ನತಕ್ಕಂತಹ ಒಬ್ಬ ಚರಿಸ್ಮ್ಯಾಟಿಕ್ಕೋ ಅಥವಾ ಒಂದು ಫಿಲಿಮಲ್ಲಿ ಮಾಡ್ತಿದ್ದಂಥ ಹೀರೋಯಿಸಮ್ಗೋ ಯಾವುದೋ ಒಂದು ಕಾರಣಕ್ಕೆ ಅವರು ಚೂಸ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರ. ಅದು ವಾಸ್ತವ. 34.58% ಅಂದರೆ ಆಲ್ಮೋಸ್ಟ್ 35% ವೋಟ್ ಶೇರ್ ಬಂದಿದೆ, 108 ಸೀಟ್ ಬಂದಿರತಕ್ಕಂಥದ್ದು ವಾಸ್ತವ. ವಿಪರ್ಯಾಸ ಏನು ಅಂತ ಹೇಳಿದ್ರೆ ಇಲ್ಲಿ ಈಗ ಸಣ್ಣ ಸಣ್ಣ ಪಕ್ಷಗಳು, ಈಗ ನಾವು ಆಗಲೇ ಅರುಣ್ ಸರ್ ಹೇಳ್ದಂಗೆ VCK DCM ಕ್ಲೇಮ್ ಮಾಡ್ತಿದೆ, ತಾವು ಹೇಳ್ತಿದ್ರಿ. ಕಮ್ಯುನಿಸ್ಟ್ ಪಾರ್ಟಿಗಳು CPI 2, CPIM 1, CPI 2 ಗೆದ್ದಿದೆ. ಮತ್ತು ತದನಂತರದಲ್ಲಿ ಅಮ್ಮ AIDMK ಏನಿದೆ ಅದು 1 ಸೀಟ್ ಗೆದ್ದಿದೆ. ಅದಾದಮೇಲೆ ಇನ್ನೊಂದು DMDK 1 ಸೀಟ್ ಗೆದ್ದಿದೆ. ತದನಂತರದಲ್ಲಿ ಬೇರೆ ಎಲ್ಲ ಪಕ್ಷಗಳು ಪಟಾಳ್ ಮಕ್ಕಳ ಕಚ್ಚಿ 4 ಸೀಟ್ ಗೆದ್ದಿದೆ. ಹೀಗೆ ಆ್ಯಕ್ಚುಲಿ ತುಂಬ ಆತರ ಮಾಡಿಬಿಟ್ರೇನೋ ವಿಜಯ್ ಅವರು ಮುಖ್ಯಮಂತ್ರಿ ಪದವಿ ನನಗೆ ಇವತ್ತೇ ಬೇಕು ಅಂತಕ್ಕಂಥ ವಿಚಾರಕ್ಕೆ ಸ್ವಲ್ಪ ಕೂತ್ಕೊಂಡು ನೆಗೋಷಿಯೇಟ್ ಮಾಡಿ ಎಲ್ಲ ಪಾರ್ಟಿಗಳನ್ನೂ ಕರೆದು, ಆಮೇಲೆ ಯಾರೂ ಸಹ ಅಲ್ಲಿ ಅನ್ಟಚಬಲ್ ಇರೋದಿಲ್ಲ. ಅವ್ರಿಗೆ ಅಫ್ಕೋರ್ಸ್ ಅವ್ರು ಹೇಳಿದ್ದು ಸತ್ಯನೇ, ಏನು BJP ನನಗೆ ಐಡಿಯಾಲಜಿಕಲ್ ವಿರೋಧಿ, ಪೊಲಿಟಿಕಲ್ ವಿರೋಧಿ DMK ಅಂತ ಹೇಳಿದ್ದು ಸತ್ಯ. ಅಂದರೆ ಅರ್ಥ ಮಿಕ್ಕಿದ್ದು ಎಲ್ಲ ಪಾರ್ಟಿಗಳು ಇತ್ತಲ್ಲ, ನಿಮಗೆ DMK ಮತ್ತು BJPದು ಒಂದೇ ಸೀಟ್ ಇರೋದು, DMKದು 63 ಸೀಟ್ ಇದೆ. ಮಿಕ್ಕಿದವರೆಲ್ಲರೂ ಸಹ ನಿಮ್ಗೆ ಆಪ್ಷನ್ ಓಪನ್ ಇತ್ತು. ಅದರಿಂದಾಗಿ ಒಂದು ಸ್ವಲ್ಪ ಸರಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಂಡು ಎಲ್ಲರ ಜೊತೆ ಮಾತಾಡಿ ಸಮಾಲೋಚನೆ ಮಾಡಿ ಯಾವ ರೀತಿ ಸರ್ಕಾರ ಫಾರ್ಮ್ ಮಾಡಬೇಕು, ಅದಾದಮೇಲೆ ನಾವು ಗವರ್ನರ್ ಆಫೀಸ್ಗೆ ಹೋಗಬೇಕಾ ಅಥವಾ ಗವರ್ನರ್ ಆಫೀಸ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿ ಬಂದು ತದನಂತರದಲ್ಲಿ ನನಗೆ ಈ ಥರ ಒಂದು ಅವಕಾಶ ಇದೆ ಅಂತಂದ್ಬಿಟ್ಟು ಕನ್ಸಲ್ಟ್ ಮಾಡಬೇಕಾಗಿತ್ತಾ, ಇದೆಲ್ಲ ಒಂತಹ ಚರ್ಚೆ, ಅಂದರೆ ಅವರು ಮಾಡಬೇಕಾಗಿದೆ ಅಂತ ಕೆಲಸಗಳು.